ಸಾಕು ಸುಮ್ನಿರಿ. ನಮ್ ಕಡೆಯವರು ಅಂತ ಬರೀ ನಿಮ್ ಕಡೆಯವ್ರದೇ ಹೇಳ್ತಿದ್ದೀರಾ. ಅದೆಷ್ಟ್ ಜನ ಬಂದಿದ್ರು? ನಿಮ್ ಕಡೆಯವರು ಬಂದಿದ್ರಲ್ಲ ಒಬ್ರು. ತಪ್ಪಾಯ್ತು ವಿಶಾಲಾಕ್ಷಿ ದೇವಿ ಅವರೇ, ಕ್ಷಮಿಸಿ. ಹೋಗ್ಲಿ ಬಿಡಮ್ಮ. ಅಯ್ಯೋ ನೀನ್ ಬೇರೆ ಕೊಚ್ಕೋತಾರಲ್ಲ ಅದಕ್ಕೆ. ಕೂತ್ಕೊಳ್ಳಿ. ಹಾಯ್ ವಂಶಿ, ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಕೂತ್ಕೋ. ಬಿಸಿ ಬಿಸಿ ತಿಂಡಿ ರೆಡಿ ಇದೆ, ಮೊದ್ಲು ತಿಂಡಿ ಮಾಡ್ಕೊಂಬಿಡಿ, ಆಮೇಲೆ ಮಿಕ್ಕಿದ್ದೆಲ್ಲ ಮಾತಾಡೋಣ. ಇಲ್ಲ, ಮನೇಲೆ ತಿಂಡಿ ತಿನ್ಕೊಂಡ್ ಬಂದ್ವಿ. ಅಲ್ಲ ದೇವಕಿ ಅವರೇ, ಇಲ್ಲಿಗ್ ಬರ್ತೀವಿ ಅಂತ ಗೊತ್ತಿದ್ರು ಮನೇಲಿ ಯಾಕೆ ತಿಂಡಿ ಮಾಡ್ಕೊಂಡ್ ಬಂದ್ರಿ? ವಂಶಿಗೆ ಎದ್ದಿದ ತಕ್ಷಣ ತಿಂಡಿ ಇಲ್ಲ ಅಂದ್ರೆ ಅಡ್ಗೆ ಮನೆನೆ 10 ಸಲ ಸುತ್ಬಿಡ್ತಾಳೆ. ಅಮ್ಮ, ವಂಶಿ, ಗಂಡಿನ ಮನೆ ಕಡೆಯಿಂದ ನಿನ್ಗೊಂದ್ ಗಿಫ್ಟ್ ಇದೆ. ಏನು ಅಂತ ಗೆಸ್ ಮಾಡು ನೋಡೋಣ. ಅಯ್ಯೋ ರಾಮ, ಅದೇನ್ ನಿನಗ್ ಸ್ವಲ್ಪನೂ ಕ್ಯೂರಿಯಾಸಿಟಿನೇ ಇಲ್ವಾ? ಅದೇನು ಅಂತ ಗೆಸ್ ಮಾಡು ಬೇಗ. ಇಲ್ಲ, ನಿಜವಾಗ್ಲೂ ನನ್ಗೇನು ಅಂತ ಗೊತ್ತಾಗ್ತಾ ಇಲ್ಲ, ನೀವೇ ಹೇಳಿ. ಅದು ಹೇಳಿದ್ರೆ ಚೆನ್ನಾಗಿರಲ್ಲ, ನಾನೇ ತಂದು ತೋರಿಸ್ತೀನಿ. ವಂಶಿ, ತಗೋ ಈ ಸೀರೆನ. ಇದು ಗಂಡಿನ ಮನೆ ಕಡೆಯಿಂದ ನಿನಗ್ ಕೊಡ್ತಾ ಇರೋ ಮದ್ವೆಗೆ ಧಾರೆ ಸೀರೆ. ಅಯ್ಯೋ, ಇದೆಲ್ಲ ಯಾಕೆ ತರಕ್ ಹೋದ್ರಿ? ಇನ್ನ ಮೊನ್ನೆ ತಾನೇ ಶಾಪಿಂಗ್ ಮಾಡಿದ್ವಲ್ಲ. ಅರೆ, ಅದು ಎಂಗೇಜ್ಮೆಂಟ್ಗಾಯ್ತು, ಇದು ಮದ್ವೆಗೆ. ಹೌದೇ, ಮದ್ವೆ ದಿನ ನೀನ್ ಇದೇ ಸೀರೆ ಉಟ್ಕೋಬೇಕು ಗೊತ್ತಾ? ಹಾಗಾದ್ರೆ ನಾವ್ ಮತ್ತೆ ಶಾಪಿಂಗ್ ಹೋಗೋದ್ ಬೇಡ್ವಾ? ಅಯ್ಯೋ, ನಾವ್ ಶಾಪಿಂಗ್ ಮಾಡಕ್ ಹೋಗ್ತೀವಿ ಅಂತ ನಾನು ಇನ್ನ ಡ್ರೆಸ್ಸೇ ತಗೊಂಡಿಲ್ಲ. ಅಮ್ಮ ತಾಯಿ, ಈ ಸೀರೆಗಳನ್ನ ತಂದಿರೋದು ಮನೆ ಸೊಸೆಂದ್ರಿಗೆ ಮಾತ್ರ. ನೀನು ಗಿರಿನ ಕರ್ಕೊಂಡು ಹೋಗಿ ಎಷ್ಟ್ ಬೇಕಾದ್ರೂ ಶಾಪಿಂಗ್ ಮಾಡ್ಕೊಂಬಾ, ಆಯ್ತಮ್ಮ ತಾಯಿ? ಹಾ, ಏನು ನಾನಾ? ನೀನೆ ಗಿರಿ ಅಂದ್ರೆ ನಾನಾ? ಮತ್ತೆ ಈ ಬಾಯಿ ಬಡ್ಕಿ ಜೊತೆ ಇರೋದೇ ಹೆಚ್ಚು, ಅಂಥದ್ರಲ್ಲಿ ಇವಳ ಜೊತೆ ಶಾಪಿಂಗ್ ಹೋದ್ರೆ ಅಷ್ಟೇ ನನ್ ಕತೆ. ಅಮ್ಮ ನೋಡಮ್ಮ ಇವನ್ನ. ಏ ಸುಮ್ನೆ ನಿಂತ್ಕೊಳ್ರೋ, ನಿಮ್ದೊಳ್ಳೆ ಕತೆ. ನಾನು ಬರ್ತೀನಿ ಸೀರೆ ತಗೊಳಕ್ಕೆ, ಸುಮ್ನಿರೋ. ಈ ಸೀರೆಗೆಲ್ಲ ಪೂಜೆ ಆಗ್ಬೇಕು, ಇನ್ನೂ ಬೇಕಾದಷ್ಟು ಕೆಲಸ ಇದೆ. ಶಾಸ್ತ್ರಿಗಳನ್ನ ಕೇಳ್ದೆ ಅಮ್ಮ? ನಮ್ಮ ನಾಳೆನೆ ಒಳ್ಳೆ ದಿನಂತೆ. ನಾನು ಆಗ್ಲೇ ಶಾಸ್ತ್ರಿಗಳಿಗೆ ಫೋನ್ ಮಾಡಿ ಕೇಳ್ಬಿಟ್ಟೆ. ಹೌದಾ? ತುಂಬಾ ಒಳ್ಳೇದಾಯ್ತು ಬಿಡು. ಬಟ್ಟೆ ತರಕ್ ಹೋದಾಗ ನಮ್ಮನ್ ಕರೆದಿದ್ರೆ ನಾವು ಬರ್ತಿದ್ವಿ. ಅಳಿಯಂದ್ರಿಗೂ ಬಟ್ಟೆ ತರೋದಿತ್ತು. ಅಯ್ಯೋ ಹೌದು, ಅದು ನನ್ನ ತಲೆಗೆ ಹೊಳಿಲಿಲ್ಲ. ನನಗೂ ಎಲ್ರ ಜೊತೆಲೂ ಜವಳಿ ತಗೋಬೇಕು ಅಂತ ಆಸೆ ಇತ್ತು. ಆದ್ರೆ ಕಳಸರಿ ಆಗಿದ್ದ ಘಟನೆ ನಂಗೆ ತುಂಬಾ ಹೆದರಿಕೆ ತರಿಸ್ಬಿಡ್ತು. ಅದಕ್ಕೆ ನಾನು ವಸು ಇಬ್ರೇ ಹೋಗಿ ಸೀರೆ ತಂದ್ಬಿಟ್ವಿ. ಏನಮ್ಮ ಸುಮ್ಮನೆ ಇದೆಯಾ? ತೆಗೆದು ತೋರ್ಸು. ಓ, ಮಾಯಾ. ಏನಮ್ಮ? ಬಾಯ್ಲಿ. ಏನಮ್ಮ? ನೋಡು, ಮತ್ತೆ ವಕ್ರಿಸ್ಕೊಂಡಿದ್ದಾವೆ. ಅಲ್ಲ, ಈ ಮನೆ ಏನ್ ಧರ್ಮಛತ್ರ ಏನೇ? ಬಂದವ್ರು ಬಂದಂಗೆ, ಹೋದವ್ರು ಹೋದಂಗೆ. ಏಯ್, ಏನೋ ಮಾತಾಡ್ತಾ ಇದ್ದಾರೆ. ಏನೋ ಪ್ಯಾಕೆಟ್ ಎಲ್ಲ ತಂದಿದ್ದಾರೆ. ಅಮ್ಮ ಇರು, ನಾನು ಹೋಗಿ ಕೇಳಿಸ್ಕೊಂಬರ್ತೀನಿ. ಹುಷಾರು. ಈ ಸೀರೆನೂ ಚೆನ್ನಾಗಿದೆ. ಮಾಯಾ ಅಕ್ಕಂದು ಹೇಗಿದೆ ಅಂತ ನೋಡ್ತೀನಿ. ಈ ಮನೆಯವ್ರು ತಂದಿರೋ ಸೀರೆನ ಆ ವಂಶನ್ ಕರ್ದು ತೋರ್ಸಕ್ಕಾಗತ್ತೆ? ನಾನ್ ಈ ಮನೇಲಿ ಎದುರು ನನ್ನ ಕರ್ದು ತೋರ್ಸಕ್ಕಾಗಲ್ವಾ? ಅತ್ತೆ, ಇದೇನಿದು? ಏನಾಯ್ತಂಬ? ಸೀರೆ ಏನಾದ್ರು ಡ್ಯಾಮೇಜ್ ಆಗಿದ್ಯಾ? ಇಲ್ಲ, ಒಂದ್ ಸೀರೆ 40,000 ಇದೆ, ಇನ್ನೊಂದ್ ಸೀರೆ 10,000 ಇದೆಯಲ್ಲ. ತಗೋಬೇಕಾದ್ರೆ ಕನ್ಫ್ಯೂಸ್ ಮಾಡ್ಕೊಂಡ್ರಾ? ಇಲ್ಲ ವಂಶಿ, ಕನ್ಫ್ಯೂಸ್ ಏನಾಗಿಲ್ಲ. ಬೆಲೆ ನೋಡಿನೇ ಸೀರೆ ತಗೊಂಡಿತ್ತು. ಈ ಗ್ರೀನ್ ಕಲರ್ ಸೀರೆ ನಿನ್ಗಿಷ್ಟ ಆಯ್ತಲ್ವಾ? ಕೃಷ್ಣನ್ಗೆ ಆಡಂಬರ ಎಲ್ಲ ಇಷ್ಟ ಆಗಲ್ಲ. ಜಾಸ್ತಿ ಬೆಲೆ ತಗೊಳ್ಳೋದ್ ಬೇಡ.
ಸಿಂಪಲ್ ಆಗಿರೋ ಕಡಿಮೆ ರೇಟಿನ ಸೀರೆ ಇದನ್ನೇ ತಗೊಳ್ಳೋಣ. ನನಗೆ ಈ ಸೀರೆ ಇಷ್ಟ ಆಯ್ತು. ಅಯ್ಯೋ, ಇದು ಜಾಸ್ತಿ ಬೆಲೆದು ಕಣೆ. ನಿನಗೆ ಅಂತ ತಂದಿರೋದು, ಅದು ಮಾಯಿಂಗೆ ಅಂತ ತಂದಿರೋದು. ಬಿಡು, ಈ ಸೀರೆ ನೀನ್ ತಗೋ. ಈ ಮನೆ ಹಿರಿ ಸೊಸೆ ನಾನು, ಆದ್ರೆ ನನಗ್ ಮಾತ್ರ ಈ ಮನೇಲಿ ಯಾವ ಬೆಲೆನೂ ಇಲ್ಲ. ಏನಂತೆ ಅವ್ರಗಳ್ದು? ಇರುತ್ತಲ್ಲ ಅವ್ರದ್ದು ನವರಂಗಿ ಆಟಗಳು. ಆ ವಂಶಿಗೆ 40,000 ಸೀರೆ, ನನಗೆ 10,000 ಸೀರೆ. ಇವ್ರುಗಳು ಬೇಕು ಅಂತಾನೆ ಇದೆಲ್ಲ ಮಾಡ್ತಿದ್ದಾರೆ. ಮಗಳೇ, ಸಮಾಧಾನವಾಗಿರು, ನಮ್ ಟೈಮ್ ಬರುತ್ತೆ. ಟೈಮ್ ಬರುತ್ತೆ ಅಂತ ಇಷ್ಟು ದಿನ ಕಾಯ್ಕೊಂಡಿದ್ವಲ್ಲಮ್ಮ. ಆದ್ರೆ ಅವ್ರು ನೋಡಿದ್ರೆ ಒಂದ್ ಕಣ್ಣಕ್ ಬೆಣ್ಣೆ ಇನ್ನೊಂದ್ ಕಣ್ಣಕ್ ಸುಣ್ಣ ಮಾಡ್ತಿದ್ದಾರೆ. ಅಲ್ವೇ ಮಾಯಾ? ಅವ್ರು ಏನಾದ್ರೂ ಮಾಡ್ಕೊಂಡ್ ಸಾಯ್ಲಿ, ಈ ಮನೆಗೆ ಹಿರಿ ಸೊಸೆ ಅನ್ನೋದನ್ನ ನೀನ್ ಮರಿಬೇಡ. ಇನ್ ಸ್ವಲ್ಪ ದಿನ ನಿನ್ನ ಮದುವೆ ಆದ್ಮೇಲೆ ಆಗ ತೋರ್ಸು ನಿನ್ನ ಕೈ ಚಳಕನ. ಈಗ್ಲೇ ನನ್ನ ಈ ಮನೆ ಹಿರಿ ಸೊಸೆ ಅಂತ ನೋಡ್ದೆ ಆ ವಂಶಿನ ತಲೆ ಮೇಲೆ ಕೂರಿಸ್ಕೊಂಡ್ ಮೆರೆಸ್ತಿರೋದ್ ನೋಡಿದ್ರೆ ಹೊಟ್ಟೆ ಉರಿತಿದೆ. ಇನ್ನ ದರಿದ್ರ ಈ ಮನೆ ಒಳಗ್ ಕಾಲಿಟ್ರೆ ಅಷ್ಟೇ ನನ್ ಕತೆ. ಒಂದ್ ಸ್ವಲ್ಪ ದಿನ ಮಗಳೇ, ಆಮೇಲೆ ನಿಂದೆ ಪೂರ್ತಿ ಆಟ. ನೀನೇನೇ ಹೇಳಮ್ಮ, ಆದ್ರ ವಂಶಿ ಚೂಸ್ ಮಾಡ್ಬಿಟ್ಟಿರೋ ಸೀರೆ ನನಗ್ ಬೇಡ. ಲೇ ಮಾಯಾ, ನಾನು ಈ ಮನೆ ಮಹಾರಾಣಿ ಮಾಡ್ಬೇಕು, ನಿನ್ನ ಈ ಮನೆ ಸೊಸೆ ಮಾಡ್ಬೇಕು ಅಂತ ಒದ್ದಾಡ್ತಾ ಇದ್ದೀನಿ. ನೀನು ಈ ಚಿಕ್ಕ ಪುಟ್ಟ ಸೀರೆಗೆಲ್ಲ ಜಗಳ ಆಡ್ತಿದ್ಯಲ್ಲೇ? ನಾನ್ ಈ ಸೀರೆನ ಇಟ್ಕೊಂಡು ಮಾಯಕ್ಕನ್ಗೆ ಕಡಿಮೆ ಬೆಲೆ ಸೀರೆ ಕೊಟ್ರೆ ಅವ್ರ ಮನ್ಸಿಗೆ ನೋವಾಗಲ್ವಾ? ಇಬ್ರಿಗೂ ಒಂದೇ ಬೆಲೆ ಸೀರೆ ತಗೋಬೋದಾಗಿತ್ತಲ್ವಾ? ನೋಡ್ ವಂಶಿ, ನಾವು ಬೆಲೆನ ನೋಡಿ ಖರೀದಿ ಮಾಡಲಿಲ್ಲ. ಆಕ್ಚುಲಿ ಈ ಸೀರೆ ನಿನಗೆ ಚೆನ್ನಾಗಿ ಒಪ್ಪುತ್ತೆ ಅನ್ನೋ ಕಾರಣಕ್ಕಷ್ಟೇ ತಗೊಂಡಿದ್ದು ನಾವು. ಅದು ಅಲ್ಲದೆ ಮನೇಲಿ ಕಸ ಮುಸ್ರೆ ಮಾಡೋರಿಗೆ ಯಾಕೆ ಕಾಸ್ಟ್ಲಿ ಸೀರೆ ಬಿಡು. ಆದ್ರೂ ಇದರಿಂದ ಮಾಯಕ್ಕನ್ ಮನ್ಸಿಗೆ ನೋವಾದ್ರೆ? ಏನಾದರೂ ಮಾಡ್ಕೊಳ್ಳಿ, ಅವ್ರ ಈ ಮನೇಲಿ ಇರೋದೇ ನಂಗೆ ಇಷ್ಟ ಇಲ್ಲ. ಅಂಥದ್ರಲ್ಲಿ ಅವಳು ಇಷ್ಟ ಕಷ್ಟ ಕಟ್ಕೊಂಡು ನನಗೇನಾಗಬೇಕಾಗಿದೆ? ಅಮ್ಮ, ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ವಂಶಿ ಹಾಗೆ ಮಾಯನು ಈ ಮನೆ ಸೊಸೆ ಆಗೋಳು. ಯಾವುದೋ ಕಾಲದಲ್ಲಿ ಅವ್ರ ಅಮ್ಮ ಮಾಡಿದ ತಪ್ಪಿಗೆ ಈ ಹುಡುಗಿ ಮಾಯಾ ಏನ್ ಮಾಡ್ತಾಳೆ ಹೇಳಿ? ಈ ತರದ ಅಭಿಪ್ರಾಯನ ಆ ಹುಡುಗಿ ಬಗ್ಗೆ ನೀವು ಇಟ್ಕೊಂಡ್ರೆ ಯಾವತ್ತೂ ಬದಲಾಗೋದಿಲ್ಲ. ನೀವು ಆ ಹುಡುಗಿನ ಸೊಸೆ ಅಂತ ಒಪ್ಕೊಂಡ್ರೆ ನಿಮ್ಗೂ ಒಳ್ಳೇದಾಗುತ್ತೆ, ಮತ್ತೆ ಆ ಕೋದಂಡಂಗೂ ಸಂತೋಷ ಆಗುತ್ತೆ. ಅವ್ರ ಬಗ್ಗೆ ಇನ್ನೂ ಇವ್ರಿಗೆ ಗೊತ್ತಿಲ್ಲ, ಅದಕ್ಕೆ ನಮಗೆ ಸಮಾಧಾನ ಮಾಡಕ್ಕೆ ಬರ್ತಿದ್ದಾರೆ. ಅಮ್ಮ ಏನಾದರೂ ಮಾತಾಡಿ ಅನರ್ಥ ಆಗೋಕ್ ಮುಂಚೆ ಈ ವಿಷಯನ ಇಲ್ಲೇ ಡೈವರ್ಟ್ ಮಾಡಿಬಿಡ್ಬೇಕು. ಆಗ್ಲಿಂದ ನಿಮ್ಮನ್ನ ಕೂರಿಸಿ ಸುಮ್ಮನೆ ಮಾತಾಡ್ತಾ ಕೂತಿದ್ದೀವಿ. ಒಂದು ಸ್ವಲ್ಪ ಕಾಫಿನೂ ಕೊಡಲಿಲ್ಲ. ಒಂದು ನಿಮಿಷ ಇರಿ. ಮಾಯಾ, ಮಾಯಾ, ಸ್ವಲ್ಪ ಕಾಫಿ ತಗೊಂಡ್ ಬಾ. ನಿಧಾನ.